ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಮೂಡ ಸುಳಿಯಲ್ಲಿ ಸಿಗಾಕೊಳ್ತಾರಾ ಅನ್ನುವ ಅನುಮಾನ ಪ್ರಶ್ನೆ ಕಾಡ್ತಾ ಇದೆ. ಈಗ ಆಲ್ರೆಡಿ ಬಿ ರಿಪೋರ್ಟ್ ಸಿಕ್ಕಿತ್ತು ಅವರಿಗೆ. ಅದನ್ನ ಪ್ರಶ್ನಿಸಿ ಮತ್ತೆ ಇಡಿ ಕೋರ್ಟ್ ಮೆಟ್ಟಿಲೇರಿದೆ. ಸಿದ್ದರಾಮಯ್ಯ ಅವರದ ಮೂಡ ಬಲ್ಲೆಯನ್ನ ಹೆಣಿದ ಜಾರಿ ನಿರ್ದೇಶನಾಲಯ. ಸಿದ್ದರಾಮಯ್ಯ ಅವರದ ಮತ್ತಷ್ಟು ಸ್ಫೋಟಕ ದಾಖಲನ್ನ ಕೋರ್ಟ್ಗೆ ಕೊಟ್ಟಿತ್ತು ಇಡಿ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ವಿರುದ್ಧವಾಗಿ ಇಡಿ ದಾಖಲೆಯನ್ನ ಸಲ್ಲಿಸಿತ್ತು. ಈಗಾಗಲೇ ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಸಿದೆ. ಅದನ್ನ ಪ್ರಶ್ನಿಸಿ ಇಲ್ಲ ಇಂತಿಂತ ದಾಖಲೆಗಳಿದೆ, ಯಾಕೆ ಇದನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತ ಇಡಿ ಅಧಿಕಾರಿಗಳು ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ರು. ಹಿಂದೆ ಲೋಕಾಯುಕ್ತಕ್ಕೆ ಸುಮಾರು ಒಂದಲ್ಲ ಎರಡಲ್ಲ 27 ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ದಾಖಲೆಗಳನ್ನ ಲೋಕಾಯುಕ್ತ ಪರಿಗಣಿಸಿಲ್ಲ ಅಂತ ಇಡಿ ವಾದ ಮಾಡ್ತಾ ಇದೆ. ಅಂದ್ರೆ ಪುನರ್ ಪರಿಶೀಲಿಸಿ ಈ ವಿಚಾರಣೆ ಮತ್ತೆ ಚರ್ಚೆ ಆಗಬೇಕು, ಅಗತ್ಯ ಇದೆ. ಮೂಡ ಹಗರಣ ಒಂದಲ್ಲ ಎರಡಲ್ಲ 27 ಅಂಶಗಳನ್ನ ಮೆನ್ಷನ್ ಮಾಡಿ ಬಿ ರಿಪೋರ್ಟ್ ಹೆಂಗ್ ಸಲ್ಲಿಸ್ತಾರೆ ಇವರು? ಬಿ ರಿಪೋರ್ಟ್ ಅಂದ್ರೆ ಏನ್ ಹೇಳಿ, ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅನ್ನುವಂಥದ್ದು ಬಿ ರಿಪೋರ್ಟ್ ಆಗುತ್ತೆ. ಆದ್ರೆ ನಾವಿಂತಹ ಪ್ರಮುಖವಾದ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀವಿ, ಅದನ್ನು ಲೋಕಾಯುಕ್ತ ಪರಿಗಣನೆಗೆ ತಗೊಂಡಿಲ್ವಲ್ಲ, ಹಾಗಾಗಿ ಪುನರ್ ಪರಿಶೀಲಿಸಿ ಅಂತ ಇಡಿ ಮತ್ತೆ ಕೋರ್ಟ್ ಮೆಟ್ಟಿಲೇರಿದೆ. ಹಾಗಾಗಿ ಮೂಡ ಸುಳಿಯಲ್ಲಿ ಮತ್ತೆ ಸಿಗಾಕೊಳ್ತಾರಾ ರಾಜ್ಯದ ಮುಖ್ಯಮಂತ್ರಿಗಳು ಕುಟುಂಬ ಸಮೇತರಾಗಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬಿ ರಿಪೋರ್ಟ್ ಅನ್ನೇನೋ ಲೋಕಾಯುಕ್ತ ಕೊಟ್ಟಿತ್ತು, ಯಾವುದೇ ರೀತಿಯ ಹುರುಳಿಲ್ಲ, ಇವ್ರ ವಿರುದ್ಧವಾಗಿ ಸಾಕ್ಷ್ಯಗಳಿಲ್ಲ ಅಂತ. ಮತ್ತೆ ಮತ್ತೊಬ್ಬ ವ್ಯಕ್ತಿ ಕೂಡ ಸಾಮಾಜಿಕ ಕಾರ್ಯಕರ್ತ ಅಂತ ಕಾಣುತ್ತೆ, ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಇವೆರಡೂ ತನಿಖೆ ಆಗಬೇಕು, ಕೋರ್ಟ್ ಯಾವ ರೀತಿಯಾಗಿ ಮತ್ತೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್.